ನೋಡಿ. ಇಷ್ಟು ಬೀಳುತ್ತೆ. ಜೈ ಹಾಂ ಹಾಂ. ಈಗ ಇಮಿಡಿಯೇಟಾಗಿ ಹಾಕ್ಬಿಡ್ಬೇಕು ಅದನ್ನು. ಅದನ್ನು ಮಿಕ್ಸ್ ಮಾಡಿ ಒಂದು ಸಣ್ಣ ತಟೆ ಮುಚ್ಚಿಟ್ಬಿಟ್ರೆ ರೆಡಿ ಸರ್. ನೋಡಿ. ಹಾಂ ಹಾಂ ಅವಲಕ್ಕಿ. ಹೌದು ಹೌದೌದು. ಸರಿನಾ? ಹೌದು. ಮತ್ತೆ ಮತ್ತೆ ಬೇಡವಾ? ಹಾಂ ಹೆಂಗಿದೆ? ಹೆಂಗೆ? ಅದ್ಭುತ. ವೀಕ್ಷಕರೇ ನಮಸ್ಕಾರ. CSR ಕ್ಯಾಟ್ರಿಂಗ್ ಅಂದರೆ ವಿಶೇಷವಾದ ಒಂದು ಕ್ಯಾಟ್ರಿಂಗ್ ಇದು. ಇಲ್ಲಿ ಏನೇ ಮಾಡಲಿ ಅದ್ಭುತವಾಗಿರುತ್ತೆ. ಇದಕ್ಕೊಂದು ಉದಾಹರಣೆ, ಒಂದು ಘಟನೆ ಹೇಳ್ತೀನಿ ನಿಮಗೆ. ಚಿತ್ರದುರ್ಗದಲ್ಲಿ ನಮ್ಮ ವಿಡಿಯೋ ನೋಡಿ. ಮೈಸೂರಿಗೆ ಬಂದಾಗ ಚೇತನ್ ರಾವ್ ಅವ್ರ ಹತ್ರ ಅದ್ಭುತವಾದ ಅವಲಕ್ಕಿ, ತರಕಾರಿ ಅವಲಕ್ಕಿ ಬಾತ್ ಮಾಡಿಸ್ಕೊಂಡು ಅದನ್ನು ವಿವರಿಸಿ ಹೋದ್ರಂತೆ. ಅಷ್ಟು ರುಚಿಯಾಗಿತ್ತಂಥದ್ದು, ಅಷ್ಟು ಚೆನ್ನಾಗಿ ವಿವರಿಸಿದಾರೆ ಅಂತ ಹೇಳಿದರು. ಹಾಗಾದರೆ ನಾವ್ಯಾಕೆ ಬಿಡಬೇಕು? ಬನ್ನಿ, ನಿಮಗೋಸ್ಕರ ನಾವು ಚೇತನ್ ರಾವ್ ಅವ್ರ ಹತ್ರ ಇವತ್ತು ಅದೇ ಅವಲಕ್ಕಿ ಬಾತ್ ತೋರಿಸ್ಬಿಡ್ತೀವಿ. ನೋಡ್ಬೋಣ, ಕಾಯ್ತಾ ಇದ್ದಾರೆ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಘಟನೆಯಿಂದ ಪ್ರೇರೇಪಿತ ನಾವು ಇವತ್ತು ಸರ್, ಅವಲಕ್ಕಿ ಅಂದರೆ ಬಹಳ ಪ್ರಾಣ. ಮನೇಲಿ ಅವಲಕ್ಕಿ ಒಗ್ಗರಣೆ ಅಂತ ಮಾಡ್ತೀವಿ, ಉತ್ತರ ಕರ್ನಾಟಕ ಶೈಲಿ. ಇಲ್ಲಿ ನಿಮ್ಮ ಶೈಲಿಯಲ್ಲಿ ಇವತ್ತು ಚಿತ್ರದುರ್ಗದ ವೇದ ಕಾಲೇಜ್ ಅಂದ್ರಿ. ಹೌದು. ಏನು ಸರ್ ಅದು? ಒಂದು ವೇದ ಕಾಲೇಜ್ ಅಂತ. ನನಗೆ ನಿಜ ಖುಷಿ ಇನ್ಸಿಡೆನ್ಸ್ ಹೇಳ್ಬೇಕು. ಒಂದು ಮೇಡಮ್ ಫೋನ್ ಮಾಡಿದ್ರು. ಅದೆಲ್ಲ ಕಾರಣ ನಿಮ್ಮಿಂದಾನೆ, ಯಾಕಂತ ನೀವು ನೋಡೋದ್ರಿಂದನೇ ನಮಗೆ. ಹೌದೌದು, ಎಲ್ಲ ಅಲ್ವಾ? ಹಂಗೆ ನೋಡಿ ಮಕ್ಕಳು ಬರ್ತಾ ಇದೀವಿ ಮೈಸೂರಿಗೆ ಅಂದ್ರು. ಹೌದು. 200 ಜನ, 3 ಟೈಮ್ ಊಟ, 3 ದಿನ. ಏನ್ ಚಿತ್ರಾನ್ನ ಅಂತ ಬರ್ತಿದ್ರು ಒಂದಿನ. ಬೆಳಗ್ಗೆ ಮಕ್ಳಿಗೆ ಏನ್ ಚಿತ್ರಾನ್ನ ಕೊಡೋದು, ಬಿಸಿ ಇರಲ್ಲ. ಥೋ, ಈ ಚಿತ್ರಾನ್ನ ಈಗ ಅವಲಕ್ಕಿ ಮಾಡಿದ್ರು ಚಿತ್ರಾನ್ನ ಮಾಡೋದು ಎಲ್ಲ ಕಲ್ಸ್ಬಿಟ್ಟು ಮಾಡ್ತಾರೆ. ಹಿಂಗೆ ನೆನ್ಸ್ಬಿಟ್ಟು ನಾನ್ ಏನಾರು ಒಂದು ವಸ್ತು ಮಾಡ್ಬೇಕಲ್ಲ, ಬಿಸಿ ಇರ್ಬೇಕಲ್ಲ, ಮೊದ್ಲೇ ಚಳಿ ಗಾಳಿ ಅಂದ್ಬಿಟ್ಟು ಮೇಡಮ್ ನಿಮ್ಗೆ ಯಾಕೆ ಒಂದು ಕಳ್ಸ್ಕೊಡ್ತೀನಿ ಹೋಗಿ ಅಂತ ಹೇಳಿದೆ. ಒಳ್ಳೆ ತರಕಾರಿ ಹಾಕ್ಬಿಟ್ಟು ಅವಲಕ್ಕಿ ಬಾತ್ ಮಾಡಿ ಕಳ್ಸಿದೆ. ಎಲ್ಲ ಅವಲಕ್ಕಿನ ನೆನ್ಸ್ಬಿಟ್ಟು ಮಾಡೋದಲ್ಲ, ಅವಲಕ್ಕಿನ ದಮ್ ಹಾಕ್ಬಿಟ್ಟಿದೆ. ಕೊಂಡಾಡ್ಬಿಟ್ರು. ಕೊಂಡಾಡ್ಕೊಳಕ್ ಸನ್ಮಾನ ಎಲ್ಲ ಮಾಡಕ್ ಕಣ್ಣಲ್ಲಿ ನೀರು ಬಂತು. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತಪ್ಕೊಂಡ್ರು. ನಾವು ನಾಗೇಶ್ವರ್ ಇಬ್ರು ಹೋಗಿದ್ವು. ಎಂತ ಆತಿಥ್ಯ, ಭಾರಿ ಖುಷಿ ಆಯ್ತು. ಅದಕ್ಕೆ ಅದನ್ನ ಯಾಕೆ ನಾವು ನಮ್ಮ ಪ್ರೇಕ್ಷಕರಿಗೆ ತೋರಿಸ್ಬಾರ್ದು? ಸಡನ್ ಆಗಿ ಏನೇ ಉಪ್ಪಿಟ್ಟು ಅವಲಕ್ಕಿ ಯಾವಾಗ ಅಂತ ಗೋಗರಿತಾರೆ. ಅವಲಕ್ಕಿ ಬಾತ್ರಿ ಇವತ್ತು ಅಂತ ಅವ್ರು ಹೇಳಿದಾಗ ಖುಷಿ ಆಗಿ, ಬಿಸಿ ಬಿಸಿಯಾಗಿ ಅವಲಕ್ಕಿ ಬಿಸಿ ಬಿಸಿಯಾಗಿ ಸಿಗ್ತಲ್ಲ ಅನ್ನೋದೊಂದು ಖುಷಿ ಆಗ್ಲಿ. ಶುರು ಮಾಡೋಣ ಸರ್? ಹಾಂ, ಖಂಡಿತ. ಮಾಮೂಲಿ ಎಣ್ಣೆ ಸ್ವಲ್ಪ ಕಾಯಕೆನಾ ಮೊದಲನೇದಾಗಿ. ಅವಲಕ್ಕಿ ಬಾತ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಅಂಶ ಇರಬೇಕು. ಇದು ತರಕಾರಿ ಅವಲಕ್ಕಿ ದಮ್ ಬಾತ್. ನೋಡಿ, ಮಾಮೂಲಿ ಅವಲಕ್ಕಿಗೆಲ್ಲ ಏನ್ ಮಾಡ್ತೀವೋ ಅದೇ. ಹಸಿ ಒಗ್ಗರಣೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸು, ಜೀರಿಗೆ, ಮಾಮೂಲಿ ತರಕಾರಿ. ಎಲ್ಲರೂ ಅವಲಕ್ಕಿ ತರಕಾರಿ ಹಾಕ್ಬಿಟ್ಟು ಒಳ್ಳೆ ಮಾಮೂಲಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಗ್ಗರಣೆಗೆ ಸಂಬಂಧಪಟ್ಟಿದ್ದ ಐಟಮ್, ಮೆಣಸು, ಕೆಂಪು ಮೆಣಸು, ಜೀರಿಗೆ, ಕರಿಬೇವು, ಸ್ವಲ್ಪ ಹಿಂಗು, ಅರಿಶಿಣ, ತರಕಾರಿ ಬೀನಿಸು, ಕ್ಯಾರೆಟು, ಗೆಡ್ಡೆಕೋಸು ಎಲ್ಲ ತರಕಾರಿನ ಕೆಚ್ಕೊಂಡಿರೋದು. ಈರುಳ್ಳಿ, 1-2 ಈರುಳ್ಳಿ, ಸ್ವಲ್ಪ ಹಸಿಮೆಣಸು, 1 ದಪ್ಪಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಚಾಪ್ಸು, ಕರಿಬೇವು, ಒಂದು ಸ್ವಲ್ಪ ಕಾಯಿ. ಆಮೇಲೆ ಬಾಟ್ಲು ಗಾಬರಿ ಆಗ್ಬಿಡಿ, ಹುಣಸೆ ನಿಂಬೆ ಹುಳಿ. ನಾವು ನಿಂಬೆಹಣ್ಣ ಎಲ್ಲ ಹಿಂಡಕ್ಕೆ ಸಂಕಟ ಅಂದ್ಬಿಟ್ಟು ಚೆನ್ನಾಗಿ ಹಿಂಡಿಸಿ ಬಾಟ್ಲಿಗೆ ಸೋಸಿ ಇಟ್ಕೊಂಡಿರ್ತೀವಿ. ಮಾಮೂಲಿ 1 ಬೌಲ್ ಅವಲಕ್ಕಿ. ಯಾವ ಅವಲಕ್ಕಿ ಸರ್ ಇದು? ಗಟ್ಟಿ ಅವಲಕ್ಕಿ. ಗಟ್ಟಿ ಅವಲಕ್ಕಿ ತಗೋಬೇಕಾ? ಹೌದು. 1 ಬೌಲ್ ಇದು? ಹೌದು. 1 ಬೌಲ್ಗೆ ಎಷ್ಟಾರ ಮಾಡ, ಬೌಲ್ ಲೆಕ್ಕ ತೋರಿಸ್ರಾಗ ಅನುಕೂಲ ಆಗ್ತದೆ ಅವ್ರಿಗೆ. ಯಾಕೆ ಗೊತ್ತಾ, ಎಲ್ಲಾನು ಕೆಜಿ ಲೆಕ್ಕ ಹೇಳ್ಬೋದು, ಇದು ಕೆಜಿಗೆ ಜಾಸ್ತಿ ಬರುತ್ತೆ. ಬೌಲ್ ಗೊತ್ತಾಗಲ್ಲ ಅವಾಗ ಅಳತೆ. ಅದಕ್ಕೆ ಎಷ್ಟು ಬೌಲ್ ಇದೆ ಅಷ್ಟು. ಯಾವ ಬಂತಾನಪ್ಪ? ಯಾವ ಬಂತಾನ? ವಿದುರ. ಒಟ್ಟಿಗೆ ಮತ್ತೆ ಸರ್? ಹಾಂ ಸರ್. ನಾಗೇಶ್ವರ್ ಪ್ರತ್ಯಕ್ಷ ಆಗಿದ್ದಾರೆ. ನಮಸ್ಕಾರ ನಾಗೇಶ್ವರೇ. ನಮಸ್ಕಾರ. ಮೊದಲನೇದಾಗಿ ಸರ್ ಸಾಸಿವೆ, ಸಾಸಿವೆ 1/4 ಚಮಚ. 1/4 ಚಮಚ ಸಾಸಿವೆ. ಸಾಸಿವೆ ಮಾಡ, ಸಾಸಿವೆ ಸಿಡಿತಾ ಇದೆ. 1/4 ಚಮಚ ಕಡಲೆಬೇಳೆ. ಕಡಲೆಬೇಳೆ 1/4 ಚಮಚ. 1/4 ಚಮಚ ಉದ್ದಿನಬೇಳೆ. ಎಸ್ ಸರ್. ಒಣಮೆಣಸು ಒಂದು 2-3. ಕರಿಬೇವು ಒಂದು ಸಣ್ಣ ಹಿಡಿ. ಸ್ವಲ್ಪ ಜೀರಿಗೆ. ಒಂದು ಅರ್ಧ ಚಮಚ ಇದೆ.
ಕೆಂಪಾದ ತಕ್ಷಣ ಇಲ್ಲೆಲ್ಲ ಇಟ್ಕೊಂಡು ರೆಡಿ ಇದೆ. ಫಟಾಫಟ್ ಫಟಾಫಟ್ ಇದು ಅವಲಕ್ಕಿ ದಂಬಾತ್. ಖಾರ ನೋಡ್ಕೊಂಡು ಹಾಕಿ ನೋಡಿ. ಇಷ್ಟು ಬೀಳುತ್ತೆ. ಜೈ ಅಷ್ಟು ಹಾಂ ಇಲ್ಲಿ ಬೇಕಾಗ್ತಲ್ಲ. ಸ್ವಲ್ಪ ಸಾಕೊಡಮ್ಮ. ಸ್ವಲ್ಪ ತೊಳೆದಿಟ್ಕೊಂಡ ತರಕಾರಿ ಇದು ಫ್ರೈ ಆಗುತ್ತೆ. ಎಲ್ಲ ಒಂದು 200 ಗ್ರಾಮ್ ಇರ್ಬೋದು ಎಲ್ಲ. ಅಷ್ಟೇ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಈ ಹಂತಕ್ಕೆ ಉಪ್ಪು, ಸ್ವಲ್ಪ ಸಕ್ಕರೆ, ಕಾಲು ಚಮಚ ಸಕ್ಕರೆ, ಸ್ವಲ್ಪ ತೊಳೆದಿರೋ ಕೊತ್ತಂಬರಿ ಸೊಪ್ಪು ಫ್ರೈಗೆ. ಎಸ್ ಸರ್. ತೊಳೆದಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿಣ, ಈಗ ಅರಿಶಿಣ ಅರ್ಧ ಚಮಚ, ಇಂಗು ಸ್ವಲ್ಪ. ಯಾವ ಬೌಲ್ ತೊಗೊಂಡಿದ್ರೆ ಆ ಬೌಲಲ್ಲಿ ನೀರು ಒಂದು ಅಷ್ಟೇ. ಅಷ್ಟೇ. ಈಗ ಈ ಇದನ್ನ ಅವಲಕ್ಕಿ ಇಲ್ಲಿಗೆ ಹಾಕ್ಬಿಡೋದು. ಒಂದು ಬೌಲ್ ನೀರು ತಗೊಳ್ಳೋದು. ಈಕ್ವಲ್ ಅಮೌಂಟು ಅಷ್ಟೇ, ಒಂದಕ್ಕೊಂದು ವಾಟ್ರು. ಸರ್ 200 ಜನಕ್ಕೆ ಮಾಡಿದ್ರಿ. ಇವತ್ತು ಸ್ಟ್ರೇಟ್ ಅವೇ ನಿಮ್ಮ ಮನೆಯವ್ರಿಗೋಸ್ಕರ ನೋಡಿ ಎಷ್ಟು ಜಲ್ದಿ ಅಡ್ಜಸ್ಟ್ ಆಗ್ಬಿಟ್ರಿ ನೀವು. ಸರ್ ಇದು ಅವಲಕ್ಕಿನ ಹಾಕ್ಬೇಕಾದ್ರೆ ತೊಳಿತೀರಾ ಹೇಗೆ? ಹೌದೌದು. ಸ್ವಲ್ಪ ನಿಂಬೆ ಹುಳಿ, ಲಿಂಬೆ ಹುಳಿ ಎಷ್ಟು ಸ್ವಲ್ಪ ಅಂದರೆ 1 ಸ್ಪೂನು. ಸ್ವಲ್ಪ ಕಾಯಿ. ಈಗ ಕಾಯಿ ಎಷ್ಟು ತೊಗೊಂಡಿದ್ವಿ ಸರ್? ಕಾಯಿ ಒಂದು ಅರ್ಧ ಕಾಯಿ ತೊಗೊಂಡಿದ್ವಿ, ಹಸಿಕಾಯಿ. ಹೌದು, ತುರಿದಿರೋದು. ಸರ್ ಅವಲಕ್ಕಿಗೆ ಒಂದ್ಸಲ ನೀರು ಹಾಕ್ಬಿಟ್ಟು ಇಷ್ಟೇ ಫಸ್ಟೇ ಉಳಿಯೋದ್ರಲ್ಲಿ ಹಾಕ್ಬಿಟ್ಟು ಜಾಸ್ತಿ ಇದು ಮಾಡಬಾರ್ದಾ? ಈಗ ಹಾಕ್ಬೇಕಾದ್ರೆ ಮಾತ್ರ ತೊಗೊಂಬಿಡೋದು. ಈಗ ಇಮಿಡಿಯೇಟಾಗಿ ಹಾಕ್ಬಿಡ್ಬೇಕು ಅದನ್ನು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣ ತಟೆ ಮುಚ್ಚಿಟ್ಬಿಟ್ರೆ ರೆಡಿ ಸರ್ ತರಕಾರಿ ಅವಲಕ್ಕಿ ದಂಬಾತ್. ನಾಗೇಶ್ವರ್ ತಟ್ಟೆ ತಂದರು. ತಟ್ಟೆ ಮುಚ್ಚೋದು ಸರ್. ಬಾಂಬ್ ಹಾಕಿದಂಗೆ ಆಯ್ತಲ್ಲ ಸರ್. ಸಣ್ಣ ಕಾವು ಮಾಡಿ ಬಿಟ್ಬಿಡ್ಬೇಕು 1 ನಿಮಿಷ. 1 ನಿಮಿಷ ಸರ್. ಓಕೆ, ರೈಟ್. 10 ನಿಮಿಷ ಆಯ್ತಾ ಸರ್? ನೋಡುವ ಸಮಯ. ಬಾಬಾ 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 ಸರ್ ನೋಡಿ. ಅವಲಕ್ಕಿ ಹೌದು ಹೌದೌದು ಸರಿನಾ? ಹೌದು ನೋಡಿ, ಎಲ್ಲ ಉದುರೋಗಿದೆ ನೀಟಾಗಿ. ಓಕೆ, ಉದುರುದ್ರಾಗಿ ನೋಡಿದ್ರ ಸವಿಯಲು ಸಿದ್ಧ ಅಂತ ಹೇಳ್ತಾ ಇದೆ. ನಾವು ಸಿದ್ಧ. ಬಾಬಾ ಬಾಬು ಅವಲಕ್ಕಿ ದಂಬಾತ್ ಕೆಟ್ಟಾಗಿ ಬಂದಿದೆ ಮಾತ್ರ ನೀಟಾಗಿ. ಎಸ್, ಸೂಪರ್. ಚೇತನ್ ರಾವ್ ಅವರ ಕೈ ರುಚಿ. ನಮ್ಮ ಬಿಸಿ 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 ಚಿತ್ರದುರ್ಗದಿಂದ ಬಂದು ಇದನ್ನು ಸೌದ್ಬಿಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ ಅವಲಕ್ಕಿ ದಂಬಾತ್. ಚಿತ್ರದುರ್ಗದ ಕಲ್ಲಿನ ಕೋಟೆಯಿಂದ ಬಂದು ಅರಮನೆ ನಗರಕ್ಕೆ ಬಂದು ಚೇತನ್ ಅವರ ಕೈ ರುಚಿಯನ್ನು ಸೌದು ನಮಗೆ ಪ್ರೇರಣೆ ಅವರು. ಅದಕ್ಕಾಗಿ ಮಾಡಿಸಿದ್ವಿ. ಇವತ್ತು ಟೇಸ್ಟ್ ಮಾಡೋಣ. ಮಾಡು. ಮತ್ತೆ ಬೇಡವಾ? ಹೆಂಗಿದೆ? ಹೆಂಗೆ? ಅದ್ಭುತ. ತರಕಾರಿ ನಾ ಮುಂದು ನೀ ಮುಂದು ಅಂತ ತರಕಾರಿ ಭರಿತ ದಮ್ ಹಾಕಿರೋ ತರಕಾರಿ ಭರಿತ ಅವಲಕ್ಕಿ ಬಾತ್. ಆಹಾ, ನೋಡಿ ಹಿಂಗಿರ್ಬೇಕು. ಅದಕ್ಕೆ ಸರ್ ನಿಮಗೆ ಎಲ್ಲ ಸನ್ಮಾನ ಮಾಡಿ ಖುಷಿಯಿಂದ ಎಲ್ಲರೂ ಖುಷಿ ಪಟ್ರಂತೆ. ಇವತ್ತು ನಾವು ಖುಷಿ ಪಡ್ತಿದ್ವಿ ನೋಡಿ. ವೀಕ್ಷಕರು ನೀವು ಖುಷಿ ಪಡಿ ಮಾಡಿಕೊಂಡು ನಮಗೆ ಅವಲಕ್ಕಿ ದಮ್ ಹಾಕಕ್ಕಾಗುತ್ತಾ ಅನ್ನೋದು ಯಾರಿಗಾರ ಡೌಟ್ ಇತ್ತು. ಹೌದು, ಇವತ್ತು ಆ ಡೌಟ್ ಕ್ಲಿಯರ್. ಡೌಟ್ ಇದ್ದರೆ ಇಷ್ಟು ಸುಲಭವಾಗಿ ದಮ್ ಹಾಕಿ ಅವಲಕ್ಕಿ ಬಾತ್ ಮಾಡ್ಕೋಬೇಕು ಅಂತ ಡೌಟ್ ಇದ್ದರೆ ಕ್ಲಿಯರು. ಸೊ ನೀವು ನಿಮ್ಮ ಮನೆಯಲ್ಲೇ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಆಹಾ, ಅದೇ ಉಪ್ಪಿಟ್ಟು, ಅದೇ ಅವಲಕ್ಕಿ ಒಗ್ಗರಣೆ ಅದೇ ತಿಂದು ಸ್ವಲ್ಪ ಮಕ್ಸೆಟ್ ಅಂತೀವಲ್ಲ, ಅಂದರೆ ಒಂಥರ ಸೇಮ್ ಟು ಸೇಮ್ ತಿಂದು ಸಾಕಾಗ್ಬಿಟ್ಟಿರ್ತದೆ. ಆ ಟೈಮ್ನಾಗೆ ಇದು ವಿಭಿನ್ನ ಶೈಲಿಯ ರುಚಿಕರವಾದ CSR ಕ್ಯಾಟ್ರಿಂಗ್ ಶೈಲಿ ಮಾಡ್ಕೊಂಡ್ಬಿಟ್ಟು ಕಾಮೆಂಟ್ ಹಾಕಿ ನಾವು ಮುಗಿಸ್ತೀನಿ. ಆಹಾ, ಸಾಯಂಕಾಲ 4:30-5 ಗಂಟೆ ಆಗಿದೆ. ಒಳ್ಳೆ ಸ್ನ್ಯಾಕ್ಸು. ಬರೋಣ ವೀಕ್ಷಕರೇ, ಮತ್ತೆ ಸಿಗೋಣ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.